ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾನೆ ಇದೆ. ಈ ಹಿಂದೆ ನಾಗರಮೂರ್ತಿ ಸಿಕ್ಕಿತ್ತು, ಇಂದು ನಿಜವಾದ ನಾಗರಹಾವು ಪ್ರತ್ಯಕ್ಷವಾಗಿದೆ. ಎಸ್, ಲಕ್ಕುಂಡಿಯಲ್ಲಿ ಏನು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಐತಿಹಾಸಿಕವಾಗಿ ತೆರಗ್ತಾ ಇದೆ. ಹಿಂದೆ ನಾಗಮೂರ್ತಿ ಸಿಕ್ಕಿತ್ತು, ಈಗ ನಿಜವಾದ ನಾಗಪ್ಪನೇ ಪ್ರತ್ಯಕ್ಷವಾಗಿದ್ದಾರೆ. ಲಕ್ಕುಂಡಿ ಉತ್ಖನನದಲ್ಲಿ ನಿಜವಾದ ನಾಗಪ್ಪ ಪ್ರತ್ಯಕ್ಷವಾಗಿದೆ. ಉತ್ಖನನ A1 ಅಂತ ಗುರುತಿಸಲಾಗಿರುವಂತಹ ಗುಂಡಿಯಲ್ಲಿ ನಿಜವಾದ ಹಾವು ಪ್ರತ್ಯಕ್ಷವಾಗಿದೆ. ಕಾಮಗಾರಿ ಆರಂಭದಲ್ಲೇ ಗುಂಡಿಯಲ್ಲಿ ಹಾವು ಕಾಣಿಸಿಕೊಂಡಿದೆ. ಭೂಗರ್ಭದಲ್ಲಿನ ನಿಧಿಗೂ ಹಾವಿಗೂ ಏನಾದರೂ ಸಂಬಂಧ ಇದೆಯಾ? ಹಾಗಿದ್ರೆ ಮೇಲ್ವಿಚಾರಕರ ಸಿಬ್ಬಂದಿಯಿಂದಲೇ ಹಾವಿನ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಈ ಉತ್ಖನನ ಕಾರ್ಯದಲ್ಲಿ ನಿಜವಾದ ನಾಗಪ್ಪ ಕಾಣಿಸಿಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನು ಐತಿಹಾಸಿಕವಾಗಿ ಮಾರ್ಪಡ್ತಾ ಇದೆ ಉತ್ಖನನ ಕಾರ್ಯ. ನಿಜಕ್ಕೂ ಲಕ್ಕುಂಡಿ ಜನರು ಐತಿಹಾಸಿಕವಾಗಿಯೇ ಅಲ್ಲಿನ ಅಂದರೆ ಐತಿಹಾಸಿಕದ ಮಹಾಪೂರವೇ ಹರಿದು ಇದೆ ಅಲ್ಲಿ ಲಕ್ಕುಂಡಿಯಲ್ಲಿ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಬಗೆದಷ್ಟು ಏನಾದರೂ ಒಂದು ಸಿಗ್ತಾನೆ ಇದೆ. ಅಂದರೆ ನಿಧಿ ಇದೆ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳೋದು ನಿಧಿಯನ್ನು ಕಾಯೋದಕ್ಕೆ ಒಂದು ಸರ್ಪ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಸೊ ಈಗ ಫಸ್ಟು ಏನು ಹಸಿರು ಪಚ್ಚೆ ಕಲ್ಲಿನ ನಾಗರ ಹಾವು ಕಲ್ಲು ಸಿಕ್ಕಿತ್ತು. ಅದಾದ ನಂತರ ಈಗ ಹಾಗೂ ಹೀಗೂ ನಿಜವಾದ ಹಾವೇ ಸಿಕ್ಕಿಬಿಟ್ಟಿದೆ. ಅಂದರೆ A1 ಅಂತ ಅಂದ್ಬಿಟ್ಟು ಒಂದು ಗುಂಡಿಗೆ ಹೆಸರನ್ನು ಕೊಟ್ಟಿರ್ತಾರೆ, ಒಂದು ಗುಂಡಿಯನ್ನು ಹೆಸರಿಟ್ಕೊಂಡಿರ್ತಾರೆ. ಆ ಒಂದು A1 ಗುಂಡಿಯಲ್ಲಿ ಈಗ ನಿಜವಾದ ಪ್ರತ್ಯಕ್ಷ ಹಾವು ಪ್ರತ್ಯಕ್ಷವಾಗ್ಬಿಟ್ಟಿದೆ. ನಿಜವಾದ ನಾಗಪ್ಪ ಪ್ರತ್ಯಕ್ಷವಾಗಿದ್ದಾರೆ. ಹಾಗಿದ್ರೆ ಅಲ್ಲಿ ನಿಧಿ ಇರೋದು ಸತ್ಯ. ಅಂದರೆ ಅಲ್ಲಿನ ಗ್ರಾಮಸ್ಥರು ಆಲ್ರೆಡಿ ಇವಾಗ ಯಾವ ರೀತಿಯಾಗಿ ಅಂತಂದರೆ ಪಕ್ಕಾ ಇಲ್ಲಿ ನಿಧಿ ಇದೆ, ಹಾಗಾಗಿ ಅದನ್ನು ನಾಗಪ್ಪ ಕಾಯ್ತಾ ಇದ್ದಾನೆ ಅನ್ನೋದು ಅಲ್ಲಿನ ಗ್ರಾಮಸ್ಥರು ಹೇಳುವಂತಹ ಮಾತುಗಳು. ಸೊ ನೋಡಿ, ಅಂತೂ ಇಂತೂ ಇನ್ನೇನು ಕಾರ್ಯವನ್ನು ಸ್ಟಾರ್ಟ್ ಮಾಡಬೇಕು ಅಂತ A1 ಗುಂಡಿಗೆ ಕೈ ಹಾಕಿದ ಕೂಡಲೇ ಅಲ್ಲಿ ನಾಗಪ್ಪನ ದರ್ಶನವಾಗಿದೆ. ಅಂದ ಮೇಲೆ ನಿಧಿಗೂ ನಾಗಪ್ಪನಿಗೂ ಸಂಬಂಧ ಇದೆಯಾ ಅನ್ನೋದು ಹಲವರಲ್ಲಿ ಪ್ರಶ್ನೆ ಮೂಡುತ್ತೆ. ಇನ್ನು ಹಲವರಲ್ಲಿ ಅಲ್ಲಿನ ಗ್ರಾಮಸ್ಥರು ಹೇಳೋದು ಇಲ್ಲಿ 100% ನಿಧಿ ಇದೆ, ಹಾಗಾಗಿ ನಾಗಪ್ಪ ಕಾಣಿಸಿಕೊಂಡಿದ್ದಾನೆ ಅಂತ ಅಲ್ಲಿನ ಗ್ರಾಮಸ್ಥರು ನಂಬ್ತಾರೆ.